ನಮಸ್ಕಾರ ಎಲ್ರಿಗೂ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಬಿಗ್ ಬಾಸ್ ಮನೆಗಳಿಗೆ ಪ್ರವೇಶ ಕೊಟ್ಟರು. ಸ್ವಿಮ್ಮಿಂಗ್ ಪೂಲ್ನ ಒಳಗೆ ಚಾಕ್ಲೇಟ್ ಬಾಯ್ ಆಗಿ ಬಿಗ್ ಬಾಸ್ ಅವರು ಅವರನ್ನು ತೋರಿಸಿದರು. ಇವರು ಹೋದಾಗ ಇವರ ಒಂದು ವೀಟಿಗೆ ಲಕ್ಷ ಕಟ್ಲೆ ವ್ಯೂಸ್ ಆಯಿತು. ತುಂಬಾನೇ ಫೇಮಸ್ ಆದರು ಅಂತ ಹೇಳಿದ್ರೆ ಭಾರಿ ವೈರಲ್ ಆದ ವ್ಯಕ್ತಿ ಯಾರು? ಸೂರಾಜ್ ಸಿಂಗ್. ಸೊ ಜನರಿಗೆ ಸಹ ಒಂದು ಭರವಸೆ ಬಂತು. ಒಳ್ಳೆ ಒಂದು ಸ್ಟ್ರಾಂಗ್ ಸ್ಪರ್ಧಿ ಬಿಗ್ ಬಾಸ್ ಮನೆಗಳಿಗೆ ಹೋದ್ರು. ಸೊ ಇವರು ಸ್ಟ್ರಾಂಗ್ ಸ್ಪರ್ಧಿ, ಎಲ್ಲರಿಗೆ ಟಕ್ಕರ್ ಕೊಡುವ ವ್ಯಕ್ತಿ, ಜಿಮ್ ಬಾಡಿ, ಹಾಗೆ ಹೀಗೆ ಅಂತ ಹೇಳಿ ಆಚೆ ಇರುವ ಜನರಿಗೆ ಒಂದು ಒಪಿನಿಯನ್ ಕ್ರಿಯೇಟ್ ಆಯಿತು. ಸರಿ ಆಯಿತು ಅಂತ ಹೇಳಿ ಒಂದು 2 ದಿನ ಆಯ್ತು ಅಷ್ಟೇ. ಅವರು ಹೋಗಿ ಒಂದು 2 ದಿನ ಆಗಿದೆ ಅಷ್ಟೇ. 2 ಸಹ ಇಲ್ಲ, ಹೋಗಿ ಒಂದು ಗುಲಾಬಿ ಕೊಟ್ಟಾಗನೇ ಲವ್ ಆಯಿತು. ಯಾರ ಮೇಲೆ? ರಾಶಿಕನ ಮೇಲೆ. ಜಸ್ಟ್ ಹೋಗಿ ಗುಲಾಬಿ ಕೊಟ್ಟದ್ದು ಲವ್. ಒಂದು ಲವ್ ಮಾಡಲಿಕ್ಕೆ ಎಷ್ಟು ಈಸಿ ಟ್ರಿಕ್ ನೋಡಿ. ನಿಮ್ಗೆ ಒಂದು ಯಾರಾದ್ರೂ ಹುಡುಗಿ ಇಷ್ಟ ಇದ್ರೆ ಅವರಿಗೆ ಹೋಗಿ ಒಂದು ಗುಲಾಬಿ ಕೊಡಿ, ಅಲ್ಲಿಗೆ ಲವ್ ಆಗ್ತದೆ. ಇಷ್ಟೇ. ಲವ್ ಆಗ್ಲಿಕ್ಕೆ ಭಾರಿ ಸುಲಭ, ಏನು ಜಾಸ್ತಿ ಕಷ್ಟ ಇಲ್ಲ. ಇದು ತೋರಿಸಿದ ಯಾರು? ಬಿಗ್ ಬಾಸ್ ಅಲ್ಲಿ ನಡೆದ ಘಟನೆ ನೋಡುವ ವೀಕ್ಷಕರು. ಸೊ ಇದೊಂದು ಅನ್ಸ್ಬೋದು, ಹೌದಾ ಮಾರ, ಒಂದು ಲವ್ ಇಷ್ಟು ಬೇಗ ಆಗ್ತದೆ, ಒಂದು ಗುಲಾಬಿ ಕೊಟ್ಟರೆ ಲವ್. ನನಗೆ ಒಂದು ಆಶ್ಚರ್ಯ ಆದ ವಿಷಯ ಏನಂತ ಹೇಳಿದ್ರೆ 2 ದಿನದ ಲವ್. ಬಿಗ್ ಬಾಸ್ ಇತಿಹಾಸದಲ್ಲಿ ಹಿಂದಿ ಬಿಗ್ ಬಾಸ್ ಆಗಲಿ, ಮಲಯಾಳಂ ಆಗಲಿ, ತೆಲುಗು ಆಗಲಿ, ತಮಿಳ್ ಆಗಲಿ, ಕನ್ನಡ ಆಗಲಿ, ಇತಿಹಾಸದಲ್ಲೇ 2 ದಿನಕ್ಕೆ ಲವ್ ಆದ ಲವ್ ರಾಶಿಕಾ ಹಾಗೂ ಸೂರಜ್ ಅವರ ಲವ್. ಭಾರಿ ಸ್ಪೀಡ್. ಈ ಸೂರಜ್ ಆಚೆಯಿಂದನೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ. ಬಿಗ್ ಬಾಸ್ ಮನೆ ಒಳಗೆ ಬಂದು ಲವ್ ಮಾಡಿದ್ರೆ ನನಗೆ ಫುಟೇಜ್ ಸಿಗ್ತದೆ ಅಂತ ಹೇಳಿ ಆಚೆಯಿಂದನೇ ರಾಶಿಕನನ್ನು ನೋಡಿ ಬಿಗ್ ಬಾಸ್ ಮನೆ ಒಳಗೆ ಬಂದು ಲವ್ ಮಾಡಲಿಕ್ಕೆ ಶುರು ಮಾಡಿದ. ಲವ್ ಅವರೆಲ್ಲ ಮಾಡಲಿ, ಅದೇ ನನಗೇನು ಬೇಜಾರಿಲ್ಲ. ಬಿಗ್ ಬಾಸ್ ಅಲ್ಲಿ ಲವ್ ಎಲ್ಲ ಇದ್ರೆ ನೋಡುವ ವೀಕ್ಷಕರಿಗೆ ಸ್ವಲ್ಪ ಖುಷಿ ಆಗ್ತದೆ. ಬಟ್ ಇದು ಲವ್ ಅಲ್ಲ. ಇದಕ್ಕೆ ಲವ್ ಅಂತ ಹೆಸರಿಟ್ರೆ ಅದರ ಅಷ್ಟು ಲವ್ಗೆ ಮಾಡಿದ ಅನುಭವ ಅದು ಎಂತ ಹೇಳಿದ್ರೆ ಅವಮಾನ ಬೇರೆ ಯಾವುದಿಲ್ಲ. ಲವ್ ಅಂತ ಇದಕ್ಕೊಂದು ಯಾರೂ ಹೆಸರು ಹೇಳ್ಬೇಡಿ. ಸೊ ಇವರಿಬ್ಬರದ್ದು ಏನು ಲವ್ ಅಲ್ಲ, ಇದಕ್ಕೊಂದು ಬೇರೆನೇ ಹೆಸರಿಡಬೇಕು ನೀವು. ಅದು ನಾನು ಇಟ್ಟರೆ ಅದಕ್ಕೆ ಅಷ್ಟು ಇದಿಲ್ಲ, ನೀವಿಟ್ರೆ ಮಾತ್ರ ಅದಕ್ಕೊಂದು ಮರ್ಯಾದೆ. ಇವರಿಬ್ಬರದ್ದು ಏನು ಅಂತ ಹೇಳಿ ನೀವು ಕಮೆಂಟ್ ಹಾಕಬೇಕು. 100% ನೀವು ಒಂದು ಕಮೆಂಟ್ ಹಾಕಲೇಬೇಕು ಇದಕ್ಕೆ ಮಾತ್ರ. ನನಗೆ ಅನಿಸೋ ಪ್ರಕಾರ ಇವರಿಬ್ಬರದ್ದು ಲವ್ ಅಲ್ಲ, ಇದಕ್ಕೆ ಒಂದು ಬೇರೆನೇ ಹೆಸರು ನೀವೇ ಇಡಬೇಕು. ಹೊಸದಾಗಿ ಕ್ರಿಯೇಟ್ ಮಾಡಿ ಇಟ್ಟರು ತೊಂದರೆ ಇಲ್ಲ. ಸೊ ಯಾಕೆಂತ ಹೇಳ್ತೇನೆ, ಇದೊಂದು ಲವ್ ಆಗ್ಲಿಕ್ಕೆ 2 ದಿನಕ್ಕೆ ಲವ್ ಆಗ್ಲಿಕ್ಕೆ ಸಾಧ್ಯ ಉಂಟಾ? ನಿಮ್ಗೆ ಒಂದು ಹೇಗೆ ಅದು? ಶೋಗೋಸ್ಕರ ಫೇಕ್ ಮಾಡ್ಕೊಂಡು ಇವರು ನಾಟಕ ಮಾಡಿಕೊಂಡು ಲವ್ ಅಂತೆ, ಅದು ಬಿಡ್ಲಿ. ಲವ್ ಆಯ್ತಾ? ಲವ್ ಆಗಿ ಎಷ್ಟರ ಮಟ್ಟಿಗೆ ಡೀಪ್ ಅಂತ ಹೇಳಿದ್ರೆ, ಒಂದು ಮೊನ್ನೆ ಲಾಸ್ಟ್ ವೀಕಲ್ಲಿ ಇವನ ರಾಶಿಕನನ್ನು ಆಚೆ ಕಳಿಸಿದ್ರು. ಸುಮ್ಮನೆ ಎಲಿಮಿನೇಷನ್ ಮಾಡುವ ಒಂದು ಫೇಕ್ ಟಾಸ್ಕ್ ಮಾಡಿದಾಗ ಅವ ಓಡಿ ಹೋಗಿ ಒಂದು ಹಗ್ ಮಾಡ್ತಾನೆ. ಹಗ್ ಮಾಡಲಿ, ಅವನ ಇಷ್ಟ. ಹಗ್ ಮಾಡಿ ಕಿವಿಯಲ್ಲಿ ಹೇಳ್ತಾನೆ ಐ ಲವ್ ಯು ಅಂತ ಹೇಳಿದಾನೆ. ನೀವು ಕರೆಕ್ಟ್ ಒಬ್ಸರ್ವ್ ಮಾಡಿದ್ರೆ ಐ ಲವ್ ಯು ಅಂತ ಹೇಳಿದ್ದಾನೆ ಇವರು ಸೂರಜ್. ಆವಾಗ ರಾಶಿಗೆ ಸಹ ಐ ಲವ್ ಯು ಟೂ ಅಂತ ಹೇಳಿದಾಳೆ. 2 ದಿನಕ್ಕೆ ಲವ್ ಆಗಿ ಅಷ್ಟು ಡೀಪ್ ಆಗಿ, ಓ ದೇವರೇ, ನನಗೆ ಆಶ್ಚರ್ಯ ಆಯಿತು. ಅದಾದ್ಮೇಲೆ ಅದು ಬಿಡಿ, ಅದು ಲವ್ ಆಗಲಿ ಏನಾಗಲಿ. ಈಗ ಆ ಸೂರಜ್ ಹೇಗೆ ಕಾಣ್ತಿದ್ದಾನೆ ಅಂತ ಹೇಳಿದ್ರೆ ಜನರಿಗೆ, ಸ್ಟಾರ್ಟಿಂಗ್ ಅಲ್ಲಿ ಹೋದ ಸೂರಜ್ ಈಗ ಜೋಕರ್ ತರ ಆಗಿದ್ದಾನೆ. ಜೋಕರ್ ಅಲ್ಲ, ಅವನಿಗೆ ಒಂದು ಕಾಮೆಂಟ್ ಬಂದಿದೆ ಮಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ಗೆ ಹೇಳಿ ಪ್ರಯೋಜನ ಇಲ್ಲ. ಬಾಯಿಗೆ ಬಂದಾಗೆ ಬೈದಿದ್ದಾರೆ ಜನ, ಹೆಸರು ಹೇಳ್ಕೊಂಡು ಏನೇನೆಲ್ಲ ಬೈದಿದ್ದಾರೆ. ಸೊ ಇದು ಏನಕ್ಕೆ ಕಾರಣ ಅಂತ ಹೇಳಿದ್ರೆ, ಈ ತರದ ಫೇಕ್ ಯಾರು ಸಹ ಮಾಡಬಾರದು. ಬಿಗ್ ಬಾಸ್ ಅನ್ನು ನೋಡುವ ಜನರಿಂದ ಮಂಗಗಳ ಅಷ್ಟೊಂದು ಡೀಪ್ ಆಗಿ ಇಷ್ಟು ವರ್ಷದಿಂದ ಫಾಲೋ ಮಾಡ್ಕೊಂಡು ಬರುವ ಜನರಿಗೆ ಅಷ್ಟು ಗೊತ್ತಾಗಲ್ವಾ? ಇದು 2 ದಿನ ನಾಟಕ ಮಾಡ್ಕೊಂಡು ಇವರು ಲವ್ ಮಾಡಿಕೊಂಡು ಲವ್ ಇರಲಿ. ನಿನ್ನೆ ಎಪಿಸೋಡ್ ನೀವು ನೋಡಿದ್ರ, ಅವಳ ಪರವಾಗಿ, ಯಾರು? ರಾಶಿಕಳ ಪರವಾಗಿ ಇವ ಹೀರೋನ ಎಂಟ್ರಿ. ಹೀರೋ ಒಂದು ಹೇಳುದು ರಕ್ಷಿತಾಗೆ, ನೀನು ಕಿರ್ಚಿ ಮಾತಾಡಬಾರ್ದು ರಕ್ಷಿತಾ, ನೀನು ಎಲ್ಲನೂ ಸ್ಮೂತ್ ಆಗಿ ಮಾತಾಡು. ಕಿರ್ಚಿ ಮಾತಾಡಿದ ಯಾರು? ಆ ರಕ್ಕಸಿ ಇವಳು, ಯಾರು? ರಾಶಿಕಾ ಅಂತ ಅವಳದೊಂದು ವಾಯ್ಸ್ ಮಾಡಿಕೊಂಡು ಇಡೀ ಇಡೀ ಬಿಗ್ ಬಾಸ್ ನೋಡುವ ವೀಕ್ಷಕರಿಗೆ ಕಿವಿಗೆ ಅವಳು ವಾಯ್ಸ್ ಬರುವಾಗ ನಾನು ಮ್ಯೂಟ್ ಮಾಡುದು. ಸತ್ಯ ಹೇಳ್ತೇನೆ, ನನಗೆ ಆ ವಾಯ್ಸ್ ಕೇಳಿದ್ರೆ ಸಿಟ್ಟು ಬರ್ತದೆ. ಸೊ ನನಗೆ ಅಂತ ಇವರಿಬ್ಬರದೊಂದು ಲವ್ ಅನ್ನು ನೋಡ್ಲಿಕ್ಕೆ ಆಗಲ್ಲ. ಸೊ ನಿಮ್ಗೆ ಏನಿಸ್ತದೆ? ನಿಮ್ಮ ಮನಸ್ಸಲ್ಲಿ ಇವರ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.